ಇದ್ದಿದ್ದು ಇದ್ದ ಹಾಗೆ. ಅದನ್ನು ಯಾರು ಹಿಂದೆ ಮಾಡಿದ್ರು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ನಾನು ಸೋತ 2 ಗಂಟೆ ಟೈಮ್ ಮಾತ್ರ ಮನೇಲಿ ಕೂತಿದ್ದೆ. 2 ಗಂಟೆ ಆದ್ಮೇಲೆ ಈಚೆ ಬಂದು ಕಾರ್ಯಕರ್ತರ ಜೊತೆ ಇದ್ದೀವಿ, ಇವತ್ತಿದ್ದೀವಿ, ಮುಂದೆ ಬೂತ್ ಮಟ್ಟದಲ್ಲಿ ಪಕ್ಷ ದುರಾಡಳಿತ ನಡೆಸಿದ್ರೆ ಕೆಟ್ಟ ಸರ್ಕಾರ ಅಂತ ಹೇಳ್ತೀವಿ ಸರ್. ಈ ಕೊಪ್ಪ ಹೋಗೋಕ್ಕೆ 150 ಕೋಟಿ ಅನುದಾನ ಬಿಡುಗಡೆ ಆಗುತ್ತೆ. ಚೆಲುವರಾಯ ಸ್ವಾಮಿ ಅಂತ ಮಹಾನ್ ಹಸಿ ಸುಳ್ಳುಗಾರ ಈ ರಾಜಕಾರಣದಲ್ಲಿ ಹುಡುಕೋಕ್ಕಾಗೋದಿಲ್ಲ. ಇವತ್ತು ಸಹ ನಾನು ತಂದಿರ್ತಕ್ಕಂಥ ಕೆಲಸ ಕಾರ್ಯಗಳು ಪೂಜೆ ಮಾಡ್ತವ್ರೆ, ಅವ್ರಿಗೆ ಮಾನ ಮರ್ಯಾದೆ ತಿಂದ್ರಿ. ಕುಮಾರಸ್ವಾಮಿಯವರು ಕಷ್ಟಪಟ್ಟು ಆ ಬೆಳ್ಳೂರಿನಲ್ಲಿ ಒಂದು ಸ್ಕೂಲು, ಭಾಳ 100 ವರ್ಷದ ಸ್ಕೂಲು, ಆ ಸ್ಕೂಲ್ನ ಗುರ್ತು ಮಾಡಿ ನಾನು ಪತ್ರ ಬರೆದು ಅದಕ್ಕೆ ಬೋಸ್ ಕಂಪ್ನಿಯಿಂದ 80 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ರೆ ನನ್ನ ಕರೆದ್ರು ಪೂಜೆ ಮಾಡೋದಕ್ಕೆ. ನಾನು ಸೋತಿದ್ದೀನಿ, ಬರೋದು ಬೇಡ, ನಿಮ್ಮ ಕಮಿಟಿ ಏನಿದೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ನಾನು ಅವ್ರು ಪೂಜೆ ಮಾಡಿದ್ಮೇಲೆ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ಮಾನ ಮರ್ಯಾದೆ, ಸರ್ಕಾರಿ ಗ್ರಾಂಟ್ ಅಲ್ಲ ಅದು, ಯಾವುದೋ ಕಂಪ್ನಿಯ CRS ಫಂಡ್ ಅದು, ಅದಕ್ಕೆ ಹೋಗಿ ನಿಲ್ಲಿಸಿ ತೊಂದರೆ ಕೊಟ್ಟು ಪೂಜೆ ಮಾಡ್ತಾನೆ ಅಂದರೆ ಇದೆಲ್ಲ ಅವ್ರ ಲೆಕ್ಕದಲ್ಲಿ ಬರ್ಸ್ಕೊಳಕ್ಕ ಮಾನ ಮರ್ಯಾದೆ ಅಂತೀವಿ ಇವ್ರಿಗೆಲ್ಲ. ಇವತ್ತು ನಾವು ಮೈಲಾರಪಟ್ಟಣದ 10 ಕೋಟಿನಲ್ಲಿ ಒಂದು ಅತ್ಯುತ್ತಮ ಸ್ಥಾನ ಸ್ಕೂಲ್ ಕಟ್ಟಿಸ್ಬೇಕು ಅಂತೇಳಿ ಕುಮಾರಸ್ವಾಮಿ ಅದಕ್ಕೂ ಆತ್ಮ ಪೂಜೆ ಮಾಡಕ್ಕೆ ಹೋಯ್ತಾನೆ. ನಂಗೆ ನನಗೆ ತಂದಿದ್ದೀನಿ ಅಂತ. ಇದೆಲ್ಲ CSR ಗ್ರಾಂಟು, ಇದು ಸರ್ಕಾರದ ಗ್ರಾಂಟ್ ಅಲ್ಲ. ಕಂಪ್ನಿಗೆ ಇಂಥವೆಲ್ಲ ಪೂಜೆ ಮಾಡ್ಕೊಂಡು ನಾನು ಮಾಡಿದೆ ಅಂದರೆ ಇಂಥ ಸುಳ್ಗಾರರು ಬೇಕಾ? ಏನು ಮಾಡಿದ್ದಾರೆ? ಎಲ್ಲಿದೆ ರೀ ನಿಮ್ಮ ದಿನೇಶ್ ಗುಳಿಗೌಡ ಕಾಂಟ್ರಾಕ್ಟ್ಗೋಸ್ಕರ ಏನೋ ಒಂದಷ್ಟು ಕೆಲಸ ತಂದ, ನಾವು ಏನೊಂದು ಆಚೆ ಬರ್ತವೆ ಸದ್ಯದಲ್ಲಿ ರೀ. ಈಗ ಕೇಂದ್ರ ಸಚಿವರಾದ್ಮೇಲೆ ಕುಮಾರಸ್ವಾಮಿ ಅವರು ಎಲ್ಲ ಬೋಗಸ್ಸು. ಎಲ್ಲಿದೆ ದುಡ್ಡು? ಈ ಸರ್ಕಾರದ ದುಡ್ಡು ಎಲ್ಲಿದೆ? ದುಡ್ಡಿದೆಯಾ ಅಭಿವೃದ್ಧಿಗೆ? ಕಾಂಟ್ರಾಕ್ಟ್ಗಳು ಈಚೆ ಬರ್ತಾ ಇದಾರೆ ಕೆಲಸ ಮಾಡಕ್ಕೆ. ಮೊನ್ನೆ ಶಂಕುಸ್ಥಾಪನೆ ಮಾಡಿ ಪೂಜೆ ಮಾಡಿದ್ರೆ, ಗುದ್ಲಿ ಪೂಜೆ ಮಾಡಿದ್ರೆ ಯಾವ ಕೆಲಸ ಆಗಿದಾವೆ ಅದನ್ನ ಹೇಳ್ಬೇಕಾಗ್ತದೆ. ಬರೀ ಇಂಥ ಸುಳ್ಳುಗಳು ಹೇಳ್ಕೊಂಡು ಪಳ್ಳುಗಳು ಹೇಳ್ಕೊಂಡು ಮಾಡ್ಕೊಂಡು ಕೂತಿದ್ರೆ ಏನಾಗ್ತದೆ ಇವರು? ಸರ್, ನಾನು ಶಾಸಕನಾದಾಗ ಕೆಲಸ ಮಾಡಿದ್ದೆ ಹೊರತು ಸುಧಾರಿಸ್ಕೊಂಡ್ರು ಯಾವುದೇ ಕೆಲಸ ಮಾಡಿಲ್ಲ. 5 ವರ್ಷದಲ್ಲಿ ಏನೂ ಮಾಡಲಿಲ್ಲ, ಶೂನ್ಯ ಅಂತ ಹೇಳ್ತಾ ಸೇರಿದಂಗೆ ಇಡೀ ಕ್ಷೇತ್ರಕ್ಕೆ ನಾನು 2002 ಸರಿ ವಿರೋಧ ಪಕ್ಷದಲ್ಲಿ ಕೂಳ್ತಿದ್ದ ಸಂದರ್ಭದಲ್ಲಿ ಇಡೀ ಕ್ಷೇತ್ರಕ್ಕೆ ಕೆರೆ ಕಟ್ಟೆಗಳ ತುಂಬಿಸ್ತಕ್ಕಂಥ ಕೆಲಸ ತಂದಿರೋ ನಾನು. ಇಡೀ ಕ್ಷೇತ್ರಕ್ಕೆ ಕುಡಿಯೋ ನೀರು, ಅದು KRS ಇಂದ ಇರ್ಬೋದು, ಮಾರ್ಕಳ್ಳಿಯಿಂದ ಇರ್ಬೋದು, ಕೊಪ್ಪ ಕೆರೆಯಿಂದ, ದೇಶಹಳ್ಳಿ ಕೆರೆಯಿಂದ ತಂದವರು ನಾನು. ಇಡೀ ಕ್ಷೇತ್ರಕ್ಕೆ ಪ್ರತಿ ಗ್ರಾಮಗಳಲ್ಲೂ ಇಡೀ ಕ್ಷೇತ್ರ 600 ಹಳ್ಳಿಗಳು, ಅಷ್ಟು ಗ್ರಾಮಗಳಿಗೂ ನಾನು ಕೈಲಾದಷ್ಟ ಕಾಂಕ್ರೀಟ್ ರಸ್ತೆ ಮತ್ತೊಂದು ಮಗಸ್ತ ಮಾಡಿಸ್ತವ್ ನಾನು. ಇವತ್ತು ನಾಗಮಂಗಲದ ಅತ್ಯುತ್ತಮವಾದ ಶಾಲೆಗಳು, ಡಿಪ್ಲೊಮಾ ಕಾಲೇಜ್ ಇರ್ಬೋದು, ITI ಕಾಲೇಜ್ ಇರ್ಬೋದು, ಮತ್ತು ಫಸ್ಟ್ ಗ್ರೇಡ್ ಕಾಲೇಜ್ ಇರ್ಬೋದು, PUC ಕಾಲೇಜ್ ಅಷ್ಟಕ್ಕೂ ಸಹ ಗ್ರ್ಯಾಂಟ್ನ ತಂದೋ ನಾನು. ಆ ದುರದೃಷ್ಟವಶಾತ್ ನಾವು ಸೋತಿರ್ತೀವಿ, ಆ ಓಪನಿಂಗ್ ಟೈಮಲ್ಲಿ ಹೋಗಿ ಇವರು ಅಂಟಿಸ್ಕೊಳ್ತಾರೆ. ಇದು ಮಾಡಿರ್ತಕ್ಕಂಥದ್ದು ಒಂದೇ ಒಂದು ತೋರಿಸ್ತೀವಿ, ಬರೀ ಸುಳ್ಳು, ಹಸಿ ಸುಳ್ಳುಗಾರ. ಮತ್ತೆ ಈ ಹಿಂದೆ ಅಧಿಕಾರ ನಡೆಸಿದ ಶಾಸಕರು ಯಾವುದೇ ಕೆಲಸ ಬಂದು ಚರ್ಚೆ ಬರಲಿ. ಜನಗಳಿಗೆ ಗೊತ್ತಿರ್ತಕ್ಕಂಥ ನಾನೇನು ಹೇಳೋದು ಬೇಕಾಗಿಲ್ಲ. ಜನಗಳು ಚರ್ಚೆ ಬರಲಿ. ಆಯ್ತಪ್ಪ, ಒಂದು 900 ಎಕರೆ ಜಮೀನಿದೆ ನಮ್ಮಲ್ಲಿ, ಒಂದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅಲ್ಲಿ ತಗೊಂಬರಪ್ಪ. ಇಲ್ಲೇನೋ ಅಗ್ರಿಕಲ್ಚರ್ ಯೂನಿವರ್ಸಿಟಿ ತಂದ್ಬಿಟ್ಟೆ ಅಂತ ಅದೇ ತೊಗೊಳ್ತಿಲ್ಲ. ಏನು ಪ್ರಯೋಜನ ಆಗ್ಬಿಡ್ತದೆ ಅದರಿಂದ? ಒಂದು 500 ಕೋಟಿ ಗ್ರಾಂಟ್ ಕೊಟ್ಟಿದ್ದೀರಾ, ಸ್ಟಾಫ್ನ ಅಪಾಯಿಂಟ್ಮೆಂಟ್ ಮಾಡಿದ್ದೀರಾ, ಏನು ಮಾಡಿದ್ದೀರಿ? ಸುಮ್ಮನೆ ನನ್ನ ತಂದೆ ಬಂದು ನೆಕ್ಸ್ಟ್ ಬಂದನೇನೋ ಮಾಡ್ಕೊಳ್ಳಿ ಅನ್ನೋ ದೃಷ್ಟಿ ಮಾಡೋದು ಏನು ಕೆಲಸ? ಅದೇ ಅಲ್ಲ, ಅವ್ರು ಅಣ್ಣ ತಮ್ಮದಿರಿಗೆ ಯಾರಿಗೋ ಕಾಂಪೌಂಡ್ ಗಿಂಪೌಂಡ್ ಹಾಕಿ ಒಂದು ಕೆಲಸ ಬೇಕಾಯ್ತು, ಅದು ಮಾಡ್ಕೊಂಡಿರ್ತಾರೆ ಅಷ್ಟೇ. ಸರ್, ಹಾಸನದಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಆದರೆ ಇವರು ಬಡ್ಜೆಟಲ್ಲಿ ಲಕ್ಷಾಂತರ ಕೋಟಿ ಹೇಳ್ತಾರೆ. ಇದೆಲ್ಲ ಸುಳ್ಳು ಹಂಗಾದ್ರೆ? ಇದು ಜನಗಳಿಗೆಲ್ಲ ಅರ್ಥ ಆಗ್ತಾ ಇದೆ. ಹಸಿ ಸುಳ್ಳು. ಇವ್ರು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ, ಲೂಟಿ, ಈ ದೇಶವನ್ನು ಲೂಟಿ ಹೊಡೆಯೋದ್ರಲ್ಲಿ ಮೊದಲನೇ ಯಾರಾದ್ರೂ ಇದ್ರೆ ಕರ್ನಾಟಕ ಕಾಂಗ್ರೆಸ್ಸಿಗರು ಅಂತಕ್ಕಂಥ. ಅದು ವಿಶೇಷವಾಗಿ ಕರ್ನಾಟಕ ಕಾಂಗ್ರೆಸ್ನವ್ರು ಹೋಗಿದಾರಲ್ಲ, ಕಾಂಗ್ರೆಸ್ ಸೇರ್ಕೊಂಡು ಅವರು ಅಂತಕ್ಕಂಥದ್ದು ಇವತ್ತು ಎಲ್ಲ ಜನಗಳು ಅರ್ಥ ಮಾಡ್ತಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.